ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಮೋಹನ್ ಕುಮಾರ್. ನಿಮಗೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗ ಸುದ್ದಿಯಲ್ಲಿರೋ ವಿಷಯ ಏನಂದರೆ ಗಸ್ತು ಅರಣ್ಯ ಪಾಲಕರು, ಬೀಟ್ ಫಾರೆಸ್ಟರ್. 2021ರಲ್ಲಿ ಇದನ್ನು ಫಾರೆಸ್ಟ್ ಗಾರ್ಡ್ ಅಂತ ಕರಿತಾ ಇದ್ವಿ. ಈಗ ಅದರ ನಾಮಫಲಕವನ್ನು ಚೇಂಜ್ ಮಾಡಿದ್ದಾರೆ. ಹಾಗೆ 2021ರ ಫಾರೆಸ್ಟ್ ಗಾರ್ಡಲ್ಲಿ ಬಂದಂಥ ಇತಿಹಾಸದ ಪ್ರಶ್ನೆಗಳನ್ನ ಕುರಿತು ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಸ್ವಲ್ಪ ನಾವು ಮೊದಲನೇದಾಗಿ ಮಾಹಿತಿಯನ್ನು ನೋಡೋದಾದರೆ, ಈಗ 2023ನೇ ಸಾಲಿನಲ್ಲಿ ಸುಮಾರು 540 ಈ ಬೀಟ್ ಫಾರೆಸ್ಟರ್ ಹುದ್ದೆಗಳು ಕಾಲ್ಫರ್ ಆಗಿದೆ. ಇದಕ್ಕೀಗಾಗಲೇ ನಮ್ಮ ಶಿವಮೊಗ್ಗದ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈ ಡಿಸೆಂಬರ್ 11ನೇ ತಾರೀಕು 2023 ಹೊಸ ಬ್ಯಾಚಸ್ಗಳು ಆರಂಭಗೊಳ್ತಾ ಇದೆ. ನೋಡಿ, ಈ ಒಂದು ಫಾರೆಸ್ಟ್ ಗಾರ್ಡ್ ಡಿಪಾರ್ಟ್ಮೆಂಟಲ್ಲಿ ಅಥವಾ ಬೀಟ್ ಫಾರೆಸ್ಟರಲ್ಲಿ ಸುಮಾರು 100 ಅಂಕದ ಪ್ರಶ್ನೆಗಳೇನಿರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಇದರಲ್ಲಿ ಮೇಜರಾಗಿ 40 ಅಷ್ಟು ಪ್ರಶ್ನೆಗಳು ಗಣಿತ ವಿಷಯಕ್ಕೆ ಸಂಬಂಧಿಸಿದಂಥ, ಮ್ಯಾಥಮೆಟಿಕ್ಸಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳಿವೆ. ಹಾಗಾದರೆ ಇನ್ನು 60 ಪ್ರಶ್ನೆಗಳು ಸೈನ್ಸ್ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ನೆಕ್ಸ್ಟ್ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಇರ್ಬೋದಂತ GS ಇರ್ಬೋದು. ಈ ಎಲ್ಲ ವಿಷಯಗಳನ್ನ ಕುರಿತು 60 ಪ್ರಶ್ನೆಗಳಿರುತ್ತೆ. ಬಟ್ ಇಲ್ಲಿ ನಮ್ಮ ಹಿಸ್ಟ್ರಿ ವಿಭಾಗಕ್ಕೆ ಸುಮಾರು 5ರಿಂದ ಮಿನಿಮಮ್ 5ಇಂದ ಮ್ಯಾಕ್ಸಿಮಮ್ 8ವರೆಗೂ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳಿರುತ್ತೆ. ಬಟ್ 2021ರ ಪತ್ರಿಕೆಯಲ್ಲಿ 7 ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೋಡಿ, ತರಬೇತಿ ಪಡೆಯುವ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು 9071673831 ಆರ್ 32 ಈ ದೂರವಾಣಿ ಕರೆಗೆ ಕರೆ ಮಾಡಿದರೆ ನಿಮಗೆ ಇದರ ಬಗ್ಗೆ ಫೀಸು, ಮಾಹಿತಿ, ಡ್ಯೂರಿಯೇಷನ್ ಮತ್ತು ಹಾಸ್ಟೆಲ್ ಸ್ಪೆಷಾಲಿಟೀಸ್ ಬಗ್ಗೆ ಎಲ್ಲ ಹೇಳ್ತಾರೆ. ಇದೇ ತಿಂಗಳು ಡಿಸೆಂಬರ್ 11ಕ್ಕೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈ ಒಂದು ಬೀಟ್ ಫಾರೆಸ್ಟರ್ ಹುದ್ದೆಗಳಿಗೆ ತರಬೇತಿ ಆರಂಭಗೊಳ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಬಯಸ್ತೇನೆ. ಹಾಗಾದರೆ ಸ್ನೇಹಿತರೆ, ಪ್ರಶ್ನೆ ಕಡೆ ಮುಖ ಮಾಡೋಣ. ನೋಡಿ, 2021ರಲ್ಲಿ ಈ ಹುದ್ದೆ ಹೆಸರು ಫಾರೆಸ್ಟ್ ಗಾರ್ಡ್ ಅಂತಿತ್ತು. ಈ ಫಾರೆಸ್ಟ್ ಗಾರ್ಡ್ ಹುದ್ದೆಯಲ್ಲಿ ಸುಮಾರು 7 ಪ್ರಶ್ನೆಗಳನ್ನು ಕೇಳಿದ್ದಾರೆ. 7 ಪ್ರಶ್ನೆಗಳನ್ನು. ಈ 7 ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ಉತ್ತರ ಇದೆ, ಮತ್ತು ಮುಂದಿನ ಈ ವರ್ಷದ ಎಕ್ಸಾಮಲ್ಲಿ ಇದೇ ಪ್ರಶ್ನೆಯನ್ನು ಆಧಾರವಾಗಿ ಇಟ್ಕೊಂಡು ರಾಂಗ್ ಆಪ್ಷನ್ಸಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನೋದನ್ನು ನಾನು ಇಷ್ಟರಲ್ಲಿ ಮಾತಾಡ್ತೇನೆ. ಈ ಕೆಳಗಿನವರಲ್ಲಿ ನಂದ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಪ್ರಶ್ನೆ ಓದೋದಕ್ಕೆ ಮುಂಚೆ ಆಪ್ಷನ್ಸ್ ಇದೆ: ಮಹಾಪದ್ಮಾನಂದ, ಅಶೋಕಾನಂದ ಮತ್ತು ಧನನಂದ ಮತ್ತು ಮೇಲಿನ ಯಾರೂ ಅಲ್ಲ ಅಂತ ಇದೆ. ನೋಡಿ, ನಿಮಗೆ ಭಾರತ ಇತಿಹಾಸ, ನಾವು ಪ್ರಾಚೀನ ಭಾರತ ಇತಿಹಾಸವನ್ನು ಓದುವಾಗ ಈ ಭಾರತವನ್ನು ಆಳಿದಂತಹ ಮೊದಲ ಒಂದು ಮನೆತನ ಈ ಮಗಧ ಸಾಮ್ರಾಜ್ಯ ಅಂತ ಕರಿತೀವಿ. ಏನಂತ ಕರಿತೀವಿ? ಮಗಧ ಸಾಮ್ರಾಜ್ಯ ಅಂತ ಕರಿತೀವಿ. ಈ ಮಗಧ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ ಇದು ಮಗಧ ಅಂತಕ್ಕಂಥದ್ದು ಬಿಹಾರದಲ್ಲಿದೆ. ಈ ಮಗಧ ಸಾಮ್ರಾಜ್ಯವನ್ನು ಆಳಿದಂತಹ ಈ ಮನೆತನಗಳ ಬಗ್ಗೆ ಗೊತ್ತಿರಬೇಕು. ಮನೆತನಗಳ ಬಗ್ಗೆ ಫಸ್ಟು, ಸೆಕೆಂಡು, ಥರ್ಡು ಮತ್ತು ಫೋರ್ತ್ ಮನೆತನದ ಬಗ್ಗೆ ಮಾತಾಡೋಣ. ಆಮೇಲೆ ಇವು ಆನ್ಸರ್ ಕಡೆ ಬರೋಣ. ನೋಡಿ, ಮಗಧ ಅಂತಕ್ಕಂಥದ್ದು ಬಿಹಾರದಲ್ಲಿದೆ. ಇದರ ರಾಜಧಾನಿ ಪಾಟಲಿಪುತ್ರ ಮತ್ತು ಏನು ಪಾಟ್ನಾ ಇರ್ಬೋದು, ಗಿರಿವಜ್ರ ಇರ್ಬೋದು, ಈ ರೀತಿಯಾಗಿ ಕರಿತಾ ಇದ್ವಿ. ಮಗಧವನ್ನು ಆಳಿದಂತಹ ಒಟ್ಟು 5 ಮನೆತನಗಳ ಬಗ್ಗೆ ನೀವು ನೆನ್ಪಿಟ್ಕೊಂಡ್ರೆ ನೆಕ್ಸ್ಟು ಈ ವರ್ಷನೂ ಸಹ ಹಿಸ್ಟ್ರಿಯಲ್ಲಿ ಈ ಪ್ರಶ್ನೆ ರಿಪೀಟ್ ಆಗೋ ಸಾಧ್ಯತೆ ಇರಬಹುದು ಅಂತ. ನೋಡಿ, ಫಸ್ಟ್ ಮಗಧವನ್ನು ಆಳಿದಂಥ ಮನೆತನ ಯಾವುದು ಅಂದರೆ ಈ ಹರಿಯಂಕ ಮನೆತನ. ಈ ಹರಿಯಂಕ ಮನೆತನ ಮಗಧವನ್ನು ಆಳ್ವಿಕೆ ಮಾಡ್ತು ಅಂತಕ್ಕಂಥದ್ದು. ಹರಿಯಂಕ ಮನೆತನ ಆದಮೇಲೆ ಈ ಶಿಶು ನಾಗ ಸಂತತಿ ಅಂತಕ್ಕಂಥದ್ದು ಏನಿದೆ, ಇದನ್ನು ಆಳ್ವಿಕೆ ಮಾಡ್ತು ಅಂತಕ್ಕಂಥದ್ದು. ಸಂತತಿ ಅಂತಕ್ಕಂಥದ್ದು ಆಳ್ವಿಕೆ ಮಾಡ್ತು. ನೆಕ್ಸ್ಟು ಹರಿಯಂಕ ಶಿಶುನಾಗ ಸಂತತಿ ಆದಮೇಲೆ ನಂದ ಸಂತತಿ ಅಂತಕ್ಕಂಥದ್ದು ಆಳ್ವಿಕೆಯನ್ನು ಮಾಡ್ತು. ನಂದ ಸಂತತಿ ಆದಮೇಲೆ ಮಾಡಿದ್ದು ಯಾವುದು ಅಂದರೆ ಮೌರ್ಯ ಡೈನಸ್ಟಿ ಅಂತಕ್ಕಂಥದ್ದು, ಮೌರ್ಯ ಸಾಮ್ರಾಜ್ಯ ಅಂತಕ್ಕಂಥದ್ದು. ಮೌರ್ಯರು ಆದಮೇಲೆ ಆಳ್ವಿಕೆ ಮಾಡಿದವರು ಯಾರು ಅಂದರೆ ಶುಂಗ ಸಂತತಿ ಅಂತ. ಆಲ್ಮೋಸ್ಟ್ ನಮಗೆ ಇದ್ರ ಬೇಸ್ ಮೇಲೆ ಪ್ರಶ್ನೆಗಳು ಬರ್ಬೋದು ಸ್ನೇಹಿತರೆ. ನೋಡಿ, ಇಲ್ಲಿ ಮಗಧ ಸಾಮ್ರಾಜ್ಯ ಭಾರತದ ಮೊದಲ ಐತಿಹಾಸಿಕ ಸಾಮ್ರಾಜ್ಯ ಬಿಹಾರದಲ್ಲಿದೆ. ಅಂದರೆ ನಿಮಗೆ ಇಲ್ಲಿ ಬರ್ತಕ್ಕಂಥ ಯೂನಿಟಲ್ಲಿ 16 ಮಹಾಜನಪದಗಳಲ್ಲಿ ಮಗಧನೂ ಸಹ ಒಂದು. ಈ ಮಗಧವನ್ನು ಆಳಿದಂತಹ ಮನೆತನಗಳು 5 ಮನೆತನಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಈ 5 ಮನೆತನಗಳ ಈ ಸ್ಥಾಪಕರನ್ನು ನೀವು ನೆನ್ಪಿಟ್ಕೊಂಡ್ರೆ ಆಯಿತು. ನೋಡಿ, ಹರಿಯಂಕ ಮನೆತನದ ಸ್ಥಾಪಕ ಯಾರು ಅಂತಕ್ಕಂಥದ್ದು ನಮಗೆ ಬೇಕು. ಹರಿಯಂಕ ಮನೆತನದ ಸ್ಥಾಪಕ ಯಾರು ಅಂದರೆ ಬಿಂಬಸಾರ ಅಂತಕ್ಕಂಥವ್ನು. ಯಾರು? ಬಿಂಬಸಾರ. ಹಾಗೆ ಶಿಶುನಾಗ ಸಂತತಿಯ ಸ್ಥಾಪಕ ಯಾರು ಅಂದರೆ
ಶಿಶುನಾಗ ಅಂತಕ್ಕಂಥದ್ದು. ಹಾಗೆ ನಂದ ಸಂತತಿಯ ಸ್ಥಾಪಕ ಯಾರು ಅಂದರೆ ಈ ಪದ್ಮನಂದ ಅಂತಕ್ಕಂಥವನು ನಂದ ಸಂತತಿಯ ಸ್ಥಾಪಕ. ಮೌರ್ಯ ಸಂತತಿಯ ಸ್ಥಾಪಕ ಯಾರು ಅಂದರೆ ಈ ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು, ಚಂದ್ರಗುಪ್ತ ಮೌರ್ಯ. ಹಾಗಾದರೆ ಈ ಮೌರ್ಯ ಸಂತತಿಯ ಕೊನೆಯ ದೊರೆಯಾದಂತಹ ಬೃಹದ್ರಥನನ್ನು ಕೊಂದು ಶುಂಗ ಸಂತತಿಯನ್ನು ಸ್ಥಾಪನೆ ಮಾಡಿದಂಥವನು ಯಾರಪ್ಪ ಅಂತ ಕೇಳ್ತಾರೆ. ಈ ಪುಷ್ಯಮಿತ್ರ ಶುಂಗ ಅಂತಕ್ಕಂಥದ್ದು ಗೊತ್ತಿರಬೇಕು, ಪುಷ್ಯಮಿತ್ರ ಶುಂಗ. ಹಾಗಾದರೆ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದರೆ ಮಹಾಪದ್ಮನಂದ ಅಂತಕ್ಕಂಥದ್ದು ಕೇಳ್ಬೋದು, ಮಹಾಪದ್ಮನಂದ ಅಂತ ಕೇಳ್ಬೋದು. ಆಲ್ಮೋಸ್ಟ್ ನಿಮಗೆ ಕನ್ಫ್ಯೂಸ್ ಆದರೆ ಧನನಂದ ಮತ್ತು ಮಹಾಪದ್ಮನಂದ ಎರಡು ಕ್ವಶನ್ಸ್ಗಳು ಕನ್ಫ್ಯೂಸ್ ಆಗ್ಬೋದು ಅಂತ. ಆದರೆ ಗೊತ್ತಿರಲಿ, ಈ ಕೌಟಿಲ್ಯ ಈ ನಂದ ಸಂತತಿಯಲ್ಲಿ ಒಬ್ಬ ಏನು ಕೋಶಾಧಿಕಾರಿಯಾಗಿದ್ದ ಅಂತಕ್ಕಂಥದ್ದು, ಕೌಟಿಲ್ಯನನ್ನು ಧನನಂದ ಏನು ಮಾಡ್ತಾನೆ, ಅವಮಾನ ಮಾಡಿದ್ದರಿಂದ ಈ ಧನನಂದನನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಈ ಚಂದ್ರಗುಪ್ತ ಮೌರ್ಯನನ್ನು ಸಿದ್ಧಪಡಿಸಿದ್ದಂಥವನು ಯಾರು ಅಂದರೆ ಕೌಟಿಲ್ಯ. ಹಾಗಾದರೆ ಈ ನಂದ ಸಂತತಿಯ ಕೊನೆಯ ದೊರೆ ಧನನಂದನನ್ನು ಚಂದ್ರಗುಪ್ತ ಮೌರ್ಯ ಕೊಂದು ಏನು ಮಾಡ್ದ, ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ದ ಸ್ನೇಹಿತರೆ, ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ದ. ಈಗ ನಮಗೆ ಗೊತ್ತಾಯಿತು, ಮಗಧ ಅಂದರೆ ಪಾಟಲಿಪುತ್ರ ಇರ್ಬೋದು, ಪಾಟ್ನ ಇರ್ಬೋದು, ಗಿರಿವಜ್ರ ಇರ್ಬೋದು, ಇವೆಲ್ಲ ಏನಂತ ರಾಜಗೃಹ, ಗಿರಿವಜ್ರ ಮತ್ತು ಪಾಟಲಿಪುತ್ರ, ಪಾಟ್ನ ಈ 4 ಹೆಸರುಗಳು ಒಂದೇ, ನಿಮಗೆ ಗೊತ್ತಿರಬೇಕು. ಮೌರ್ಯ ಸಾಮ್ರಾಜ್ಯಕ್ಕಿಂತ ಮೊದಲು ಈ ಮಗಧವನ್ನು 3 ಮನೆತನಗಳ ಆಳ್ವಿಕೆ ಮಾಡಿತ್ತು. ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ ಬೃಹದ್ರಥನನ್ನು ಕೊಂದು ಪುಷ್ಯಮಿತ್ರ ಶುಂಗ ಏನು ಮಾಡ್ತಾನೆ, ಶುಂಗ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ. ಈ ರೀತಿಯಾಗಿ ನೀವು ಒಂದು ಕ್ವಶನ್ಸ್ ಫ್ರೇಮ್ ವರ್ಕ್ ಮಾಡುವಾಗ ಈ ರೀತಿಯೆಲ್ಲ ನೀವೇನು ಮಾಡ್ಬೋದು, ಓದ್ಕೋಬಹುದು ಸ್ನೇಹಿತರೆ. ಎಸ್, ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ದಕ್ಷಿಣ ಆಫ್ರಿಕಾದಿಂದ ಗಾಂಧಿಯವರು ಭಾರತಕ್ಕೆ ಹಿಂದಿರುಗಿದ ವರ್ಷ. ಆಲ್ಮೋಸ್ಟ್ ನಿಮಗೆಲ್ಲ ರೈಟ್ ಆನ್ಸರ್ ಗೊತ್ತಿದೆ. ಯಾವುದು ಅಂದರೆ 1915. ನೋಡಿ, ಗಾಂಧೀಜಿಯವರು 1893ರಿಂದ 1915ರವರೆಗೆ ಖಾನ್ ಅಬ್ದುಲ್ಲಾ ಅಂತಕ್ಕಂಥ ಒಂದು ಕೇಸ್ನ ಮೊಕದ್ದಮೆಯನ್ನು ಚರ್ಚೆ ಮಾಡೋದಕ್ಕೆ ಆಫ್ರಿಕಾಕ್ಕೆ ಗಾಂಧೀಜಿ ಹೋದರು. 22 ವರ್ಷಗಳ ಕಾಲ ಗಾಂಧೀಜಿ ಏನು ಮಾಡಿದರು, ಆಫ್ರಿಕಾದಲ್ಲಿದ್ದರು ಸ್ನೇಹಿತರೆ. ಹಾಗಾದರೆ 1915ರಲ್ಲಾದಂತಹ ಪ್ರಮುಖ ಘಟನೆಗಳೇನು, ಗಾಂಧೀಜಿಯವರ ಜೀವನದಲ್ಲಿ 1915ರಲ್ಲಾದಂಥ ಪ್ರಮುಖ ಘಟನೆಗಳು ಅಥವಾ ನಮಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಬರ್ಬೋದಾ ಅಂತ ಪ್ರಶ್ನೆಗಳೇನು ನೋಡಿ. ಅವರು 22 ವರ್ಷಗಳನ್ನು ಮುಗಿಸಿ ಏನು ಮಾಡಿದರು, ಜನವರಿ 9ನೇ ತಾರೀಕು ಗಾಂಧೀಜಿಯವರು ಭಾರತಕ್ಕೆ ಬಂದರು. ಈ ಜನವರಿ 9 ನಾವು ಪ್ರವಾಸಿ ಭಾರತೀಯ ದಿವಸ್ ಅಂತ ಕರಿತೀವಿ. ಹಾಗಾದರೆ ಗಾಂಧೀಜಿಯವರು ಆಫ್ರಿಕಾದಿಂದ ಭಾರತಕ್ಕೆ ಬಂದ ವರ್ಷದಲ್ಲೇ ಈ ಗೋಪಾಲ ಕೃಷ್ಣ ಗೋಖಲೆ ಅವರು ಏನು ಮಾಡ್ತಾರೆ, ಮರಣ ಹೊಂದ್ತಾರೆ. ಹಾಗಾದರೆ ಗಾಂಧೀಜಿಯವರು ಕರ್ನಾಟಕಕ್ಕೆ ಮೋರ್ ದೆನ್ 18 ಟೈಮ್ ವಿಸಿಟ್, 18 ಬಾರಿ ಗಾಂಧೀಜಿಯವರು ಕರ್ನಾಟಕಕ್ಕೆ ಬಂದಿದ್ದಾರೆ ಸ್ನೇಹಿತರೆ. ಹಾಗಾದರೆ ಗಾಂಧೀಜಿಯವರು 1915ರಲ್ಲಿ ಫಸ್ಟು ಬೆಂಗಳೂರಿಗೆ ಯಾಕೆ ಬಂದರು ಅಂದರೆ, ಗೋಪಾಲಕೃಷ್ಣ ಗೋಖಲೆ ಅವರ ಒಂದು ಪುತ್ಥಳಿಯನ್ನು ಇನಾಗ್ರೇಷನ್ ಉದ್ಘಾಟನೆ ಮಾಡೋದಕ್ಕೆ ಗಾಂಧೀಜಿಯವರು ಬಂದರು. ನಂತರ ಅದೇ ವರ್ಷ ಗುಜರಾತಿನ ಸಬರಮತಿ ತೀರದಲ್ಲಿ ಇವರು ಏನು ಮಾಡ್ತಾರೆ, ಸಬರಮತಿ ಆಶ್ರಮವನ್ನು ಸ್ಟಾರ್ಟ್ ಮಾಡ್ತಾರೆ. ಇದೊಂದು ಏನು ಅನಿಮಲ್ ಹಸ್ಬೆಂಡರಿಗೆ ಮತ್ತು ಮೂಲ ಶಿಕ್ಷಣವನ್ನು ಉದ್ದೇಶವಾಗಿ ಇಟ್ಕೊಂಡು ಈ ಸಬರಮತಿ ಆಶ್ರಮವನ್ನು, ಪಶುಸಂಗೋಪನೆ ಇದಕ್ಕೆಲ್ಲ ಸಂಬಂಧಿಸಿದಂತಹ ಸಬರಮತಿ ಆಶ್ರಮವನ್ನು ಗಾಂಧೀಜಿಯವರು ಸ್ಥಾಪನೆ ಮಾಡಿದರು ಸ್ನೇಹಿತರೆ. ಹಾಗಾದರೆ ನಮಗೆ 1920ರಲ್ಲಿ ಆದಂಥ ಘಟನೆಗಳು ಮುಂದಿನ ಎಕ್ಸಾಮಲ್ಲಿ ರಾಂಗ್ ಆಪ್ಷನ್ಸಲ್ಲಿ ಏನಾದರೂ ಕ್ವಶನ್ಸ್ ಕೇಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದನ್ನು ನಾವು ತಿಳ್ಕೊಂಡಿರಬೇಕು. ಯಾಕೆಂದರೆ ಈಗ ಕ್ವಶನ್ ಪೇಪರ್ ಮೇಕಿಂಗ್ ಮಾಡೋರು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನ ತೊಗೊಂಡೇ ನೋಡಿರ್ತಾರೆ. ಹಾಗಾಗಿ 1920ರಲ್ಲಿ ಕೇಳ್ಬೋದು. ನೋಡಿ, 1920ರಲ್ಲಿ ಅಂದರೆ ನಮಗೆ ಭಾರತ ಸೋಪಾನ ಅಂದರೆ ಭಾರತ ಸ್ವತಂತ್ರ ಹೋರಾಟಕ್ಕೆ 3 ಸೋಪಾನಗಳಿದೆ. 1921 ಇದೆ, 1931 ಇದೆ, 1942 ಇದೆ. ಇದು ಕಟ್ಟ ಕಡೆಯ ಬೃಹತ್ ಅಂತ ಕರಿತೀವಿ. ನೋಡಿ, 1920 ನಾನು ಎಂತ ಕರಿತೀವಿ, ನಾನ್ ಕೋಆಪರೇಷನ್ ಮೂಮೆಂಟ್ ಅಂತ ಕರಿತೀವಿ, ಅಸಹಕಾರ ಚಳವಳಿ ಇರ್ಬೋದು. ಹಾಗಾದರೆ 1930 ಏನಿದೆ, ಇದನ್ನು ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ ಅಂತ ಕರಿತೀವಿ, ನಾಗರಿಕ ಕಾನೂನು ಭಂಗ ಚಳವಳಿ. ನೆಕ್ಸ್ಟು 1942 ಏನಿದೆ, ಇದನ್ನು ನಾವೇನಂತ ಕರಿತೀವಿ, ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತ ಕರಿತೀವಿ, ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತ ಕರಿತೀವಿ.
ಎಸ್, ಹಾಗಾದರೆ ಈ 3 ವಿಚಾರಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಬರ್ಬೋದು. 1920 ಆಗಸ್ಟ್ 1ನೇ ತಾರೀಕು ಈ ನಾನ್ ಕೋಆಪರೇಷನ್ ಮೂಮೆಂಟು ಗಾಂಧೀಜಿಯವರ ಪೂರ್ಣ ಸ್ವರಾಜ್ಯ ಬೇಡಿಕೆಯೊಂದಿಗೆ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ಆದರೆ ಈ ನಾನ್ ಕೋಆಪರೇಷನ್ ಮೂಮೆಂಟ್ ಆರಂಭಗೊಂಡ ದಿವಸ ಮರಣ ಹೊಂದಿದ ರಾಷ್ಟ್ರೀಯ ನಾಯಕ ಯಾರು ಅಂದರೆ ತಿಲಕ್ ಅಂತಕ್ಕಂಥವ್ರು. ಸ್ವರಾಜ್ಯ ನಿಧಿಯನ್ನು ಸ್ಥಾಪಿಸಿ ತಿಲಕ್ ಅವರು ಏನು ಮಾಡ್ತಾರೆ, ಮರಣವನ್ನು ಹೊಂದ್ತಾರೆ. ಹಾಗಾದರೆ ಇತಿಹಾಸದಲ್ಲಿ 1910 ಮತ್ತು 11ರಲ್ಲಿ 1910 ಮತ್ತು 11ನೇ ಸಾಲಿನಲ್ಲಿ ಜಾರ್ಜ್ ಬಂದಂಥ ಸಂದರ್ಭದಲ್ಲಿ ಏನೇನಾಗುತ್ತೆ, ಜನಗಣಮನವನ್ನು ಫಸ್ಟ್ ಆಡಿದ್ದಿರ್ಬೋದು. ನೆಕ್ಸ್ಟ್ ನಮಗೆ ಈ ದೆಹಲಿಗೆ ರಾಜಧಾನಿ ವರ್ಗಾವಣೆ ಆಗಿದ್ದಿರ್ಬೋದು. ದೆಹಲಿ ದರ್ಬಾರ್ ನಡೆದಿದ್ದಿರ್ಬೋದು 1911ರಲ್ಲಿ. ಈ ಬಂಗಾಳ ವಿಭಜನೆ ರದ್ದತಿ ಆಗಿದ್ದಿರ್ಬೋದು. ಇವೆಲ್ಲ ಇವೆಂಟ್ಸ್ಗಳು ಈಗ ಆಯಿತು. ಹಾಗಾದರೆ 1925ರಲ್ಲಿ ಆದಂಥ ಇತಿಹಾಸದ 2 ಘಟನೆಗಳನ್ನು ಮೇಜರ್ ಆಗಿ ನಿಮಗೆ ಕೇಳಿದರೆ ಅಥವಾ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಕೇಳಿರೋದು ನೋಡಿ. 1925ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕಾನ್ಪುರದಲ್ಲಿ ಇದರ ಅಧ್ಯಕ್ಷತೆಯನ್ನು ವಹಿಸ್ತವ್ರು ಯಾರು ಅಂದರೆ ಸರೋಜಿನಿ ನಾಯ್ಡು ಅವರು. ಸರೋಜಿನಿ ನಾಯ್ಡು ಅವರು ಭಾರತದ ಮೊದಲ ಮಹಿಳಾ ಅಧ್ಯಕ್ಷೆ. ಮತ್ತೆ ನಮಗೆ ಪ್ರಶ್ನೆ ಕೇಳಿದ್ರೆ 1925ರಲ್ಲಿ ಕ್ರಾಂತಿಕಾರಿಗಳಲ್ಲಿ ಈ ಕಾಕೋರಿ ರೈಲು ದುರಂತ ಆದಂಥದ್ದು ನಿಮಗೆ ಗೊತ್ತಿರಬೇಕು. ರೈಲು ದುರಂತ ಆದಂಥದ್ದು ಗೊತ್ತಿರಬೇಕು. ಇವೇನು ರಾಮ್ ಪ್ರಸಾದ್ ಬಿಸ್ಮಿಲ್ ಇರ್ಬೋದು, ರೋಷನ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಉತ್ತರ ಪ್ರದೇಶದ ಕಾಕೋರಿಯಲ್ಲಿ ಬರ್ತಕ್ಕಂಥ ರೈಲನ್ನು ದರೋಡೆ ಮಾಡ್ತಾರೆ. ಇದು ಕಾಕೋರಿ ರೈಲು ದರೋಡೆ ಅಂತ ಕರಿತೀವಿ. 1925ನಲ್ಲಿ ಆಗಿದ್ದು. 1925ನಲ್ಲಿ ಆಗಿದ್ದು. ಬಟ್ ಈ 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ 1915 ಅಂತ ಗೊತ್ತಿರಬೇಕು. 1915 ಅಂತ ಗೊತ್ತಿರಬೇಕು. ಎಸ್ ಸ್ನೇಹಿತರೆ, ಮುಂದಿನ ಪ್ರಶ್ನೆ ಹೀಗಿದೆ. ಈ ಕೆಳಗಿನಲ್ಲಿ ಜಗತ್ತಿನ ಇಂಡಿಯಾ ಅಂತ ಇರಬೇಕಿತ್ತು, ಜಗತ್ತಿನ ಅಂತಿದೆ. ಜಗತ್ತಿನ ಅತ್ಯಂತ ದೊಡ್ಡ ಗುಮ್ಮಟದಲ್ಲಿ ಒಂದಾದ ಗುಮ್ಮಟವನ್ನು ಹೊಂದಿರುವ ಸ್ಮಾರಕ ಮೋನೋಮೆಂಟ್ ಅಂತ ಕೇಳಿದ್ದಾನೆ. ಸ್ಮಾರಕ ಯಾವುದು, ಸಮಾಧಿ ಅಥವಾ ಸ್ಮಾರಕ ಯಾವುದು ಅಂದರೆ ಕೇಳ್ತಾ ಹೋಗಿದ್ದಾನೆ. ಶೇರ್ ಶಾ ಸೂರಿಯ ಸಮಾಧಿ ನಿಮಗೆಲ್ಲ ಗೊತ್ತಿದೆ. ಭಾರತದ ಒಬ್ಬ ಒಂದು ಪರೋಪಕಾರಿ ಆಡಳಿತಗಾರ ಮತ್ತು ಭಾರತದಲ್ಲಿ ಆಧುನಿಕ ರೂಪಾಯಿ ಪಿತೃ ಅಂತಕ್ಕಂಥ ಶೇರ್ ಶಾ ಸೂರಿಯ ಸಮಾಧಿ ಬಿಹಾರ್ನಲ್ಲಿದೆ. ಶೇರ್ ಶಾ ಸೂರಿಯನ್ನು ನಾವೇನಂತ ಕರಿತೀವಿ, ಆಧುನಿಕ ರೂಪಾಯಿ ಪಿತೃ ಅಂತ ಕರಿತೀವಿ. ಹಾಗೆ ಈ ಹುಮಾಯೂನನ್ನು ಶೇರ್ ಶಾ ಸೂರಿ ಏನು ಮಾಡ್ತಾನೆ, 1539 ಮತ್ತು 1540 ಚೌಸ್ ಮತ್ತು ಕನೂಜ್ ಕದನದಲ್ಲಿ ಏನು ಮಾಡ್ತಾನೆ, ಸೋಲಿಸ್ತಾನೆ. ನೆಕ್ಸ್ಟ್ ಅದಾದಮೇಲೆ ನಾವು ಈ ಒಂದು ಶೇರ್ ಶಾ ಸೂರಿಯ ವಿಶೇಷತೆಗೆ ಸಂಬಂಧಿಸಿದಂತೆ ಈ ತೋದರ ಮಲ್ಲ ಏನಿದ್ದಾನೆ ಇವನು ಕಂದಾಯ ಮಂತ್ರಿಯಾಗಿ ಅಕ್ಬರ್ನಿಗೂ ಸಹ ಶೇರ್ ಶಾ ಸೂರಿಯ ಒಂದು ಕಂದಾಯ ಅಂತಕ್ಕಂಥದ್ದು ಮಾರ್ಗದರ್ಶನವಾಗುತ್ತೆ. ನೆಕ್ಸ್ಟು ಶೇರ್ ಶಾ ಸೂರಿಯ ನಾಣ್ಯ ಪದ್ಧತಿಯನ್ನು ಬ್ರಿಟಿಷರು ಸಹ ಕಾಪಿ ಮಾಡ್ತಾರೆ. ಹಾಗೆ ಶೇರ್ ಶಾ ಸೂರಿಗೆ ಸಂಬಂಧಿಸಿದಂತೆ ಈತ ಈ ಗ್ರ್ಯಾಂಡ್ ಟ್ರಂಕ್ ರೋಡ್ಗಳನ್ನು ಏನು ಮಾಡ್ತಾನೆ, ತರ್ತಾನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಗ್ರ್ಯಾಂಡ್ ಟ್ರಂಕ್ ರೋಡ್ಗಳನ್ನು ಈ ಶೇರ್ ಶಾ ಸೂರಿ ಅಂತಕ್ಕಂಥವನು ತರ್ತಾನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಆದರೆ ಈ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ದೊಡ್ಡ ಗುಮ್ಮಟ ಅಂತ ಕೇಳಿದಾನೆ. ಆದರೆ ಶೇರ್ ಶಾ ಸೂರಿ ಸಮಾಧಿ ಇರೋದು ಸಾಮಾನ್ಯವಾಗಿದೆ. ಈ ಜಾಮಿ ಮಸೀದಿಯನ್ನು ಈ 1650 ಸುಮಾರಿಗೆ ಈ ಜಹಾನ್ ಅಂತಕ್ಕಂಥವನು ಏನು ಮಾಡ್ತಾನೆ, ಇದನ್ನು ನಿರ್ಮಾಣ ಮಾಡ್ತಾನೆ. ಎಲ್ಲಿ ನಿರ್ಮಾಣ ಮಾಡ್ತಾನೆ ಅಂತಕ್ಕಂಥದ್ದು ದೆಹಲಿಯಲ್ಲಿ ನಿರ್ಮಾಣ ಮಾಡ್ತಾನೆ, ಜಾಮಿ ಮಸೀದಿ. ನೆಕ್ಸ್ಟು ಗಿಯಾಸುದ್ದೀನ್ ತೊಗಲಕ್ ಸಮಾಧಿ ಎಲ್ಲಿದೆ ಅಂದರೆ ದೆಹಲಿಯಲ್ಲಿದೆ. ಗಿಯಾಸುದ್ದೀನ್ ತೊಗಲಕ್ ಸಮಾಧಿ ದೆಹಲಿಯಲ್ಲಿದೆ. ಗಿಯಾಸುದ್ದೀನು ಸಹ ಈ ನೀರಾವರಿ ವ್ಯವಸ್ಥೆ ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಕಲ್ಟಿವೇಶನ್ ಮಾಡ್ದ. ಫಿರೋಜ್ ಶಾ ತುಘಲಕ್ ಇದ್ದಾನೆ, ಗಿಯಾಸುದ್ದೀನ್ ತುಘಲಕ್ ಇದ್ದಾನೆ, ಮೊಹಮ್ಮದ್ ಬಿನ್ ತುಘಲಕ್ ಇದ್ದಾನೆ. ಗಿಯಾಸುದ್ದೀನ್ ತುಘಲಕ್ ಅಂದರೆ ಈ ತುಘಲಕ್ ಸಂತತಿಯ ಸ್ಥಾಪಕ. ಮೊದಲು ಏನೆಲ್ಲ ವಿಷಯಗಳನ್ನು ತಂದ ಅಂತ. ಆದರೆ ಗೋಲ್ ಗುಂಬಾಜ್ ಅಂತಕ್ಕಂತಹ ಒಂದು ಸಮಾಧಿ ಅಥವಾ ಇದು ಒಂದು ವಿಶೇಷವಾಗಿ ಈ ಮೊಹಮ್ಮದ್ ಶಾ ನಿರ್ಮಾಣ ಮಾಡಿದ್ದು 1627ರಿಂದ 57ರವರೆಗೆ ಈ ಗೋಲ್ ಗುಂಬಾಜ್ ನಿರ್ಮಾಣ ಆಯಿತು ಅಂತಕ್ಕಂಥದ್ದು. ಇದು ಬಿಜಾಪುರದಲ್ಲಿದೆ. ಇದು ಬಹಳ ವಿಶೇಷವಾಗಿ ನಮಗೆ ಗೊತ್ತಿರಬೇಕಾದಂಥ ಅಂಶ. ಇಂಡಿಯಾದಲ್ಲೇ ಮತ್ತು ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಗುಮ್ಮಟ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ತಾಜ್ ಮಹಲ್ಗಿಂತಲೂ ಬಂಡೆ ಅಂದರೆ ಏಕವಿಧಾನದಲ್ಲಿರ್ತಕ್ಕಂಥ ಗುಮ್ಮಟ ಬಿಜಾಪುರದಲ್ಲಿದೆ. ಈ ಬಿಜಾಪುರದ ಆದಿಲ್ ಶಾಹಿಗಳ 2ನೇ ಮೊಹಮ್ಮದ್ ಶಾ ಇದನ್ನು ನಿರ್ಮಾಣ ಮಾಡ್ತಾನೆ. ಇದು
ಪೂರ್ಣಗೊಳ್ಳಿಲ್ಲ ಅಂತಕ್ಕಂಥದ್ದು. ಯಾಕೆ ಅಂದರೆ ಬಿಜಾಪುರದ ಆದಿಲ್ ಶಾ ಮೊಹಮ್ಮದ್ ಶಾ ಸತ್ತ ಮೇಲೆ ಇದು ಸಂಪೂರ್ಣಗೊಳ್ಳಿಲ್ಲ. ಹಾಗಾಗಿ ಈ ಗೋಲ್ ಗುಂಬಾಜನ್ನು ನಾವು ಪಿಸುಗುಡುವ ಮೊಗಸಾಲೆ ಅಂತ ಕರಿತೀವಿ. ಇದರ ಶಿಲ್ಪಿ ಯಾರು ಅಂದರೆ ಮಲ್ಲಿಕ್ ಅಂಬರ್ ಅಂತಕ್ಕಂಥವನು ಈ ಗೋಲ್ ಗುಮ್ಮಟದ ಶಿಲ್ಪಿ ಅಂತಕ್ಕಂಥದ್ದು ಗೊತ್ತಿರಬೇಕು. 1626ರಲ್ಲೇ ನಿರ್ಮಾಣ ಆಗಿದ್ದು ಎರಡನೇ ಇಬ್ರಾಹಿಂ ಆದಿಲ್ ಶಾಹಿಯಿಂದ ಯಾವುದು ಅಂದರೆ ಇಬ್ರಾಹಿಂ ರೋಜಾ ಅಂತಕ್ಕಂಥದ್ದು. ಇದನ್ನು ದಕ್ಷಿಣದ ತಾಜ್ ಮಹಲ್ ಅಂತ ಕರಿತೀವಿ. ಇಬ್ರಾಹಿಂ ರೋಜಾವನ್ನು ದಕ್ಷಿಣದ ತಾಜ್ ಮಹಲ್, ಬಿಜಾಪುರದ ಇಬ್ರಾಹಿಂ ರೋಜಾವನ್ನು ದಕ್ಷಿಣದ ತಾಜ್ ಮಹಲ್ ಅಂತ ಕರೆದಂಥ ಇತಿಹಾಸಕಾರ ಡಾಕ್ಟರ್ ಕಝೀನ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದ್ರೆ ಈ ಸಮಾಧಿಗಳ ಬಗ್ಗೆ ಮತ್ತೆ ನಮಗೆ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ಬೋದು. ನೋಡಿ, ಮೊಘಲ್ ಚಕ್ರವರ್ತಿಗಳನ್ನೇ ಕಾನ್ಸಂಟ್ರೇಷನ್ ಮಾಡ್ಬೋದು. ಬಾಬರ್ ಸಮಾಧಿ ಎಲ್ಲಿದೆ ಅಂದರೆ ಕಾಬೂಲಲ್ಲಿದೆ ಅಂತ ಗೊತ್ತಿರಬೇಕು. ಯಾಕೆಂದರೆ ಅವನ ರಾಜಧಾನಿ ಆಗಿತ್ತು ಅದು ಅಂತಕ್ಕಂಥದ್ದು. ಮತ್ತು ಆಗ್ರಾ ಆನಂತರದ ರಾಜಧಾನಿ ಆಗುತ್ತೆ. ಬಾಬರ್ ಮಗ ಅಂದರೆ ಪುತ್ರ ವಾತ್ಸಲ್ಯಕ್ಕೋಸ್ಕರ ಸತ್ತಂಥವನು ಯಾರು ಅಂದರೆ ಬಾಬರ್ ಮಗ ಅತ್ಯಂತ ಹೆಚ್ಚು ವಿದ್ಯಾವಂತ ಹುಮಾಯೂನ್ ಗ್ರಂಥಾಲಯದ ಮೆಟ್ಟಿಲಿಂದ ಇಳಿಯುವಾಗ ಸತ್ತು ಹೋಗ್ತಾನೆ. ಹುಮಾಯೂನ್ ಸಮಾಧಿ ವಿಶೇಷವಾಗಿ ದೆಹಲಿಯಲ್ಲಿದೆ ಮತ್ತು ಇದು ಕೆಂಪು ಕಲ್ಲುಗಳಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು. ಈ ಮತ್ತೆ ಹುಮಾಯೂನ್ ಆದಮೇಲೆ ಹುಮಾಯೂನ್ನ ಮಗ ಯಾರು ಅಂದರೆ ಅಕ್ಬರ್. ಹುಮಾಯೂನ್ ಜೀವನದ ಸಾಧನೆ ಅಂದರೆ ಅಕ್ಬರ್ಗೆ ಜನ್ಮ ನೀಡಿದ್ದು 1542ರಲ್ಲಿ ಪಾಕಿಸ್ತಾನದ ಅಮರಕೋಟೆಯಲ್ಲಿ ಏನು ಮಾಡ್ತಾನೆ, ಜನ್ಮ ನೀಡ್ತಾನೆ. ಅಕ್ಬರ್ ಸಮಾಧಿ ಎಲ್ಲಿದೆ ಅಂದರೆ ಈ ಸಿಕಂದರ್ನಲ್ಲಿದೆ, ಉತ್ತರ ಪ್ರದೇಶದ ಸಿಕಂದರ್. ಹಾಗೆ ಈ ಬುಲಂದ್ ದರ್ವಾಜವನ್ನು ನಿರ್ಮಾಣ ಮಾಡಿದ್ಯಾರು ಅಂದರೆ ಅಕ್ಬರ್. ಈ ಬುಲಂದ್ ದರ್ವಾಜದ ಮೇಲೆ ಜಗತ್ತು ಒಂದು ಸೇತುವೆ, ಅದನ್ನು ದಾಟಬೇಕು ಅಂತ ಬರೆದಿದ್ದು ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಬಾಬರ್, ಹುಮಾಯೂನ್, ಅಕ್ಬರ್ ಆದಮೇಲೆ ಅಕ್ಬರ್ನ ಮಗ ಯಾರು ಅಂದರೆ ಜಹಾಂಗೀರ್. ಶೇಖ್ ಸಲೀಂ ಚಿಸ್ತಿ ಅನುಗ್ರಹದಿಂದ ಹುಟ್ಟಿದಂಥವನೇ ಜಹಾಂಗೀರ್ನ ಸಮಾಧಿ ಎಲ್ಲಿದೆ ಅಂದರೆ ಲಾಹೋರಲ್ಲಿದೆ. ಹಾಗಾದರೆ ಜಹಾಂಗೀರ್ನ ಮಗ ಯಾರು ಅಂದರೆ ಶಹಜಹಾನ್. ಈ ಶಹಜಹಾನ್ ಸಮಾಧಿ ಎಲ್ಲಿದೆ ಅಂದರೆ ಆಗ್ರಾ ಕೋಟೆಯಲ್ಲಿದೆ, ಆಗ್ರಾದಲ್ಲಿದೆ. ಹಾಗಾದರೆ ಈ ಒಂದು ತಂದೆ ಬದುಕಿದ್ದಾಗಲೇ ಮಕ್ಕಳು ಏನು ಮಾಡ್ತಾರೆ, ಸೆರೆಮನೆಯಲ್ಲಿಟ್ಟು ಕೊಂದಂಥದ್ದು ಶಹಜಹಾನ್ಗೆ. ಶಹಜಹಾನ್ನ ಮಗ ಯಾರು ಅಂದರೆ ಈ ಔರಂಗಜೇಬ್ ಸಮಾಧಿ ಎಲ್ಲಿದೆ ಅಂದರೆ ಔರಂಗಾಬಾದ್ನಲ್ಲಿ ಔರಂಗಜೇಬ್ ಸಮಾಧಿ ಇದೆ. ಬುಲಂದ್ ದರ್ವಾಜ ಅಕ್ಬರ್ ನಿರ್ಮಾಣ ಮಾಡಿದ್ದು ಗುಜರಾತಿನ ವಿಜಯದ ನೆನಪಿಗಾಗಿ. ಹಲೈ ದರ್ವಾಜವನ್ನು ಕುತುಬ್ ಮೀನರ್ ದ್ವಾರಬಾಗಿಲಲ್ಲಿ ನಿರ್ಮಾಣ ಮಾಡಿದ್ದು ಅಲ್ಲಾವುದ್ದೀನ್ ಖಿಲ್ಜಿ. ಹಾಗಾದರೆ ಈ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಗೋಲ್ ಗುಂಬಾಜ್. ಸ್ನೇಹಿತರೆ, ಗೋಲ್ ಗುಂಬಾಜ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾವುದು ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳಲ್ಲಿ ಸಾಮಾನ್ಯವಾಗಿದೆ? ಇದು ನೋಡಿ, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಆದಾಗ ಫಸ್ಟ್ ನೀವು ಈ ಫಸ್ಟ್ ಇಯರ್ PUC ಮತ್ತು ಸೆಕೆಂಡ್ ಇಯರ್ PUC ಹಿಸ್ಟ್ರಿ ಬುಕ್ಸ್ಗಳನ್ನು ಚೆನ್ನಾಗಿ ಓದಿರಬೇಕು. ಇದು ಫಸ್ಟ್ ಇಯರ್ PUCಯಲ್ಲಿ ಬರುವಂಥ ಒಂದು ಕಂಟೆಂಟು. ನೋಡಿ, ಫಸ್ಟು ಭಾರತಕ್ಕೆ ನಮಗೆ ಸಿಂಧು ನಾಗರಿಕತೆ ಆದಮೇಲೆ ಸಪ್ತ ಸಿಂಧು ಅಥವಾ ಸಿಂಧು 7 ಪ್ರವಾಹಕ್ಕೆ ಒಳಗಾದಾಗ ಏನಾಯಿತು ಅಂದರೆ ಮಧ್ಯ ಏಷ್ಯಾದಿಂದ ವೇಗವಾಗಿ ಓಡ್ತಕ್ಕಂಥ ಕುದುರೆಯಿಂದ ಏನು ಮಾಡಿದ್ರು, ಭಾರತಕ್ಕೆ ಆರ್ಯರು ಬಂದರು. ಆರ್ಯ ಸಂಸ್ಕೃತಿ ಅಂತಕ್ಕಂಥದ್ದು ಅತಿ ಹೆಚ್ಚು ದುಬಾರಿ ಆಯಿತು, ನರಬಲಿ ಆಯಿತು ಮತ್ತು ಮೌಢ್ಯತೆಯಿಂದ ಕೂಡಿತ್ತು ಅಂತ ಹೇಳ್ತಾರೆ. ಈ ಮೌಢ್ಯತೆಯಿಂದ ಕೂಡಿದಂತಹ ಆರ್ಯ ಸಂಸ್ಕೃತಿ ಅಥವಾ ವೇದಿಕ್ ಸಂಸ್ಕೃತಿ ಹಿಂದೂ ಸಂಸ್ಕೃತಿಯ ವಿರುದ್ಧ ಸಿಡಿದೆದ್ದ ಮೊದಲ ಕ್ಷತ್ರಿಯ ರಾಜಕುಮಾರ ಅಥವಾ ಧರ್ಮ ಯಾವುದು ಅಂದರೆ ಈ ಜೈನಿಸಮ್. ಅಂದರೆ ಇಲ್ಲಿ ಕೊಟ್ಟಿದ್ದಾನೆ, ಜೈನಿಸಮ್ ಬಗ್ಗೆ ಕೊಟ್ಟಿದ್ದಾನೆ. ಈ ಕೆಳಗೆ ಯಾವುದು ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳಲ್ಲಿ ಸಾಮಾನ್ಯವಾಗಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾನೆ. ಜೈನಿಸಮ್ ಇದೆ, ಹಾಗೆ ಈಗ ಬೌದ್ಧಿಸಮ್ ಇದೆ. ಇವ ಸ್ಟೇಟ್ಮೆಂಟ್ಗಳನ್ನ ಕೇಳ್ತಾ ಹೋಗಿದ್ದಾನೆ. ಪ್ರಾಯಶ್ಚಿತ್ತ ಮತ್ತು ಸಂತೋಷಿಸುವ ವಿಷಯಗಳಲ್ಲಿ ತೀವ್ರತೆ ಕಡಿಮೆ ಮಾಡುವುದು ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ವೇದಗಳ ಅಧಿಕಾರಗಳ ಕುರಿತು ತಾಟಸ್ಥ್ಯ ಅಂತಕ್ಕಂಥದ್ದು ಒಂದಿದೆ. ಸಂಪ್ರದಾಯಗಳ ಪರಿಣಾಮಕಾರಿತ್ವದ ಕುರಿತು ನಿರಾಕರಣೆ ಅಂತಿದೆ. ಪ್ರಾಣಿ ಜೀವಿಗಳಿಗೆ ಹಾನಿಯನ್ನು ಒಡ್ಡದಿರುವುದು ಅಂತಕ್ಕಂಥದ್ದಿದೆ. ಈ ಕೆಳಗೆ ನೀಡುವ ಸಂಕೇತಗಳನ್ನು ಸರಿಯಾಗಿ ಉತ್ತರವನ್ನು ಆಯ್ಕೆ ಮಾಡಿ ಸಂಕೇತಗಳು ಅಂತಿದೆ. ನೀವು ತುಂಬ ನೀಟಾಗಿ ಇದನ್ನು ಓದ್ಕೋಬೇಕು, ಒಂದಲ್ಲ 2 ಸರಿ ನೀವು ಓದ್ಕೋಬೇಕು. ಪ್ರಾಯಶ್ಚಿತ್ತ ಮತ್ತು ಏನು ಕೊಟ್ಟಿದ್ದಾನೆ, ಸಂತೋಷಿಸುವ ಅಂತಕ್ಕಂಥದ್ದು ಕೊಟ್ಟಿದ್ದಾನೆ. ನೋಡಿ, ಈಗ ಯಾವುದೇ ಒಂದು ತಪ್ಪಿಗೆ ಪ್ರಾಯಶ್ಚಿತ್ತ, ನರಬಲಿ ಕೊಡೋದಿರ್ಬೋದು, ಯಜ್ಞಯಾಗಾದಿಗಳಿರ್ಬೋದು, ಅಥವಾ ಅದನ್ನು ಔತಣಕೂಟಗಳ ಮೂಲಕ ಅದನ್ನು ಏನು ವೈಭವೀಕರಿಸದಿರ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಅಂತೇಳಿದ್ದು ಜೈನಿಸಮ್, ಬೌದ್ಧಿಸಮ್. ಈಗ ನರಬಲಿ ಇರ್ಬೋದು, ಮತ್ತೊಂದಿರ್ಬೋದು, ಈ ತೀವ್ರತೆಯನ್ನು ಕಡಿಮೆ ಮಾಡೋದಷ್ಟೇ ಅಲ್ಲ, ಸಂಪೂರ್ಣವಾಗಿ ತ್ಯಜಿಸಬೇಕು ಅಂತ ಕಂಪ್ಲೀಟಾಗಿ ಹೇಳಿದ್ದು. ಹಾಗಾಗಿ ಈ ಸ್ಟೇಟ್ಮೆಂಟು ತಪ್ಪಾಗಿದೆ. ವೇದಗಳ ದುಬಾರಿ ಪೂಜಾ ವಿಧಾನ ಇವುಗಳನ್ನು ಕುರಿತು ತಾಟಸ್ಥ್ಯ ಹೊಂದಿದ್ದು ಯಾವುದು ಅಂದರೆ ಜೈನಿಸಮ್, ಬೌದ್ಧಿಸಮ್.
ಸಂಪ್ರದಾಯಗಳ ಪರಿಣಾಮ ಕುರಿತು ಹಬ್ಬ ಆಚರಣೆಗಳನ್ನು ನಿರಾಕರಣೆ ಮಾಡಿದ್ದು ಯಾವುದು ಅಂದರೆ ಜೈನಿಸಂ, ಬೌದ್ಧಿಸಂ. ನೋಡಿ, ಪ್ರಾಣಿಗಳನ್ನು ಕೊಲ್ಲಬಾರದು, ಪ್ರಾಣಿಗಳನ್ನು ಹಾನಿ ಒಡ್ಡಬಾರದು ಅಂತ ಹೇಳಿದ್ದು ಜೈನಿಸಂ, ಬೌದ್ಧಿಸಂ. ಯಾಕೆಂದರೆ ಆರ್ಯರಲ್ಲಿ ಯಜ್ಞ ಯಾಗಾದಿಗಳ ಕಾಲದಲ್ಲಿ ಗೋಮಾಂಸ ಭಕ್ಷಕರಿದ್ದರು ಅಂತಕ್ಕಂಥದ್ದು ನೋಡ್ಬೋದು. ಹಾಗಾದರೆ ನಮಗೆ ಒಂದು ಮಾತ್ರ ತಪ್ಪಾಗಿದೆ, 3 ಸ್ಟೇಟ್ಮೆಂಟ್ಗಳು ರೈಟ್ ಆಗಿದೆ. ಯಾಕೆಂದರೆ ಒಂದು ಯಾವ ಸ್ಟೇಟ್ಮೆಂಟಲ್ಲಿ ಇಲ್ಲ ನೋಡೋಣ. ನಮಗೆ